ರಾಜ್ಯ ರಾಜಕೀಯದಲ್ಲಿ ಮತ್ತೆ ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಅಂತ ಹೇಳಿ ಒಂದು ಸಂಚಲನ ಸೃಷ್ಟಿಯಾಗ್ತಾ ಇದೆ. ಸ್ವತಃ ಸಿದ್ದರಾಮಯ್ಯ ಅವರೇ ತಳ್ಳಿ ಹಾಕಿದ್ರು ಕೂಡ ಹೇಳಿಕೆ ನಿಲ್ತಾ ಇಲ್ಲ. ಸಿದ್ದರಾಮಯ್ಯನವರು ಚೇಂಜ್ ಆಗಿಬಿಡ್ತಾರೆ, ಸಿಎಂ ಆಗಲ್ಲ ಅವರು, ಆನಂತರ ಬದಲಾಯಿಸ್ಬಿಡ್ತಾರೆ ಅವ್ರನ್ನ ಇಂಥ ಹೇಳಿಕೆಗಳಿದೆಯಲ್ಲ, ಇದನ್ನು ಖುದ್ದು ಸಿದ್ದರಾಮಯ್ಯ ಅವರೇ ತಳ್ಳಿ ಹಾಕ್ತಾ ಇದ್ದಾರೆ. ಇದೆಲ್ಲ ಸುಳ್ಳಪ್ಪ, ಈ ಥರದ್ದೇನು ಇಲ್ಲ ಅಂತ ಹೇಳಿದ್ರು ಕೂಡ ಹೇಳಿಕೆಗಳು ನಿಲ್ತಾ ಇಲ್ಲ. ನವೆಂಬರ್ ಡಿಸೆಂಬರ್ನ ಒಳಗೆ ಮುಖ್ಯಮಂತ್ರಿ ಬದಲಾವಣೆ 100ಕ್ಕೆ 100 ನಿಜ ಅಂಥೇಳಿ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯ ನುಡಿತಾ ಇರೋದಿಲ್ಲಿ. ಸಿದ್ದರಾಮಯ್ಯ ಸಿಎಂ ಹುದ್ದೆ ಕಳೆದುಕೊಳ್ಳುವುದು ನಿಶ್ಚಿತ, ಅಧಿಕಾರ ಹಂಚಿಕೆ ಸಂಬಂಧವಾಗಿ ಒಪ್ಪಂದ ಆಗಿರೋದು ಸತ್ಯ. ಕ್ರಾಂತಿ ಅಂತ ಹೇಳಿ ಒಬ್ಬ ಸಚಿವರು ಈಗ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಕ್ರಾಂತಿ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ಅಂತ ಒಬ್ಬ ಮಿನಿಸ್ಟ್ರೇ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಇದೀಗ ಒಪ್ಪಂದ ಆಗಿರೋದು ನಿಜ. ಈಗ ಜಗಳ ಶುರುವಾಗ್ಬಿಟ್ಟಿದೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ, DKಶಿ ಹಠ ಬಿಡ್ತಾ ಇಲ್ಲ. ಕಾಂಗ್ರೆಸ್ ಜಗಳದಲ್ಲಿ ಸರ್ಕಾರ ಪತನವಾದರೆ ನಾವಂತೂ ಸರ್ಕಾರ ಮಾಡಲ್ಲಪ್ಪ. ಅಕಸ್ಮಾತ್ ಇವ್ರು ಜಗಳ ಮಾಡಿಕೊಂಡು ಸರ್ಕಾರ ಬಿದ್ದೇ ಹೋಗ್ಬಿಟ್ರೆ BJPಯವರು ಯಾರ ಜೊತೆನೋ ಸೇರಿಕೊಂಡು ಸರ್ಕಾರ ಮಾಡಿಬಿಡ್ತಾರೆ ಅಂತ ಇದ್ದರೆ ಅಂಥ ಕೆಲಸ ನಾವು ಮಾಡೋಕ್ಕೆ ಹೋಗಲ್ಲ. ನಾವು ಚುನಾವಣೆಗೆ ಹೋಗಿ ರೆಡಿಯಾಗಿದ್ದೀವಿ ಹೊರತು ಇನ್ನೊಂದು ಮೈತ್ರಿ ಸರ್ಕಾರ ಅವ್ರ ಜೊತೆ ಇವ್ರ ಜೊತೆ ಇದೇನಂತೂ ನಾವು ಮಾಡಲ್ಲ ಅಂತ ಹೇಳಿ ಆರ್ ಅಶೋಕ್ ಮಾತಾಡಿದ್ದಾರೆ. ನಾನು DK ಶಿವಕುಮಾರ್ ಆತಾರೆ ಅಂತ ಹೇಳಿಲ್ಲ. ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ, ಸಿದ್ದರಾಮಯ್ಯ ಔಟ್ ಗೋಯಿಂಗ್ CM ಅಂತ ಹೇಳಿದ್ದೀನಿ. ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ. ಇವತ್ತು ನವೆಂಬರ್ ಡಿಸೆಂಬರ್ ಒಳಗಡೆ, ಈ ವರ್ಷದ ಒಳಗಡೆ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ. ಈ ಕ್ರಾಂತಿ ಅಂತ ಹೇಳಿ ಒಬ್ರು ಮಂತ್ರಿ ಮನೆಗೆ ಹೋಗಿದ್ದಾರೆ. ಯಾರು? ರಾಜಣ್ಣವರು ಮನೆಗೆ ಹೋಗಿದ್ದಾರೆ. ಮಂತ್ರಿ ಅವರು ಕ್ರಾಂತಿ ಅಂತ ಹೇಳಿ ಮನೆಗೆ ಹೋಗಿದ್ದಾರೆ. ಸೊ 100% ಡೌಟೇ ಇಲ್ಲ, ಒಪ್ಪಂದ ಆಗಿರೋದು 100% ನಿಜ. ಈಗ ಜಗಳ ಶುರುವಾಗಿದೆ. ಸಿದ್ದರಾಮಯ್ಯ ಬಿಟ್ಕೊಡಲ್ಲ, ಅಧಿಕಾರ ಒಂದ್ಸರಿ ಸಿಕ್ಕಿದ್ರೆ ಬಿಟ್ಕೊಡೋ ಜಾಯಮಾನ ಸಿದ್ದರಾಮಯ್ಯನವ್ರದ್ದು ಅಲ್ಲೇ ಅಲ್ಲ. ಅವ್ರು ಬಿಟ್ಕೊಡಲ್ಲ, DK ಶಿವಕುಮಾರ್ ಬಿಡಲ್ಲ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ, DK ಶಿವಕುಮಾರ್ ಹಠ ಬಿಡಲ್ಲ. ಚುನಾವಣೆಗೆ ಹೋಗುವಂತ ತಯಾರಿನ ಮಾಡ್ತೀರಿ. ಈಗಾಗಲೇ ರಾಜ್ಯ ಜನಗಳ ಪರವಾಗಿ ಈ ಸರ್ಕಾರ ಸತ್ತೋಗಿದೆ, ಏನು ಅಭಿವೃದ್ಧಿ ಆಗ್ತಾ ಇಲ್ಲ. ಅವರ ಪಾರ್ಟಿ MLAಗಳು ಹೇಳ್ತಾ ಇದಾರೆ, ಒಂದ್ ಇಡೀ ಮಣ್ಣಾಕಿಲ್ಲ ರಸ್ತೆಗಳಲ್ಲಿ ಅಂತ.